26ನೇ ಪ್ರಶ್ನೆ. ಪ್ರವಾಹ ಉಂಟಾಗಲು ಕಾರಣವೇನು? ಜೂನ್ 2016, 2019ರಲ್ಲಿ ಕೇಳಿರುವಂತದ್ದು. ಪ್ರವಾಹ ಉಂಟಾಗಲು ಕಾರಣಗಳು. ಮೊದಲನೆಯದು, ಅತ್ಯಧಿಕ ಮಳೆ ಬೀಳುವುದರಿಂದ ಪ್ರವಾಹಗಳು ಉಂಟಾಗುತ್ತವೆ. ಪ್ರವಾಹ ಅಂತಂದ್ರೆ ಏನು? ನದಿಗಳ ನೀರಿನ ಮಟ್ಟ ಹೆಚ್ಚಾಗಿ ಹರಿಯುವುದು ಅಲ್ವಾ? ಸೊ ಅತ್ಯಧಿಕ ಮಳೆ ಬೀಳುವುದರಿಂದ ಪ್ರವಾಹಗಳು ಉಂಟಾಗುತ್ತವೆ. ಎರಡನೆಯದು, ನದಿ ಪಾತ್ರಗಳಲ್ಲಿ ಹೂಳು ತುಂಬಿ ಇಕ್ಕೆಲಗಳಲ್ಲಿ ನೀರು ಹರಿದು ಪ್ರವಾಹ ಉಂಟಾಗುತ್ತದೆ. ಎರಡನೇ ಕಾರಣ, ಅಧಿಕ ಮಳೆ ಅಷ್ಟೇ ಅಲ್ಲದೆ ನದಿಯ ಪಾತ್ರಗಳಲ್ಲಿ ಹೂಳು ತುಂಬುವುದರಿಂದ ಕೂಡ ನೀರು ಹೆಚ್ಚಾಗಿ ಹೊರಗಡೆ ಸಂಗ್ರಹವಾಗೋದಿಕ್ಕೆ ಜಾಗ ಇರೋದಿಲ್ಲ, ನೀರು ಹೆಚ್ಚಾಗಿ ಹೊರಗಡೆ ಹರಿಯುತ್ತೆ. ಓಕೆನಾ? ಸೊ ಇದು ಒಂದು ಕಾರಣ. ಮೂರನೇದಾಗಿ, ಅಣೆಕಟ್ಟು ಹಾಗೂ ಇತರೆ ಅಡ್ಡಗಟ್ಟೆಗಳು ಒಮ್ಮೆಗೆ ಬಿಡುಗಡೆ ಆಗುವ ನೀರಿನಿಂದ ಪ್ರವಾಹಗಳು ಉಂಟಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅಣೆಕಟ್ಟುಗಳು ಬಿರುಕು ಬಿಟ್ಟಿರುವುದು ಅಥವಾ ಒಡೆಯುವ ಸಂದರ್ಭ ಇರುತ್ತೆ. ಸೊ ಆ ತರ ಒಡೆದಾಗ ಒಮ್ಮೆಗೆ ನೀರು ಬಿಡುಗಡೆಯಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗತ್ತೆ. ನೆಕ್ಸ್ಟ್ ಒನ್, ನದಿಗಳು ಪಾತ್ರವನ್ನು ಬದಲಾಯಿಸುವುದರ ಸಡನ್ ಆಗಿ ಭೂಕಂಪದಿಂದಾಗಿ ಅಥವಾ ಪ್ರವಾಹದಿಂದಾಗಿ ನದಿಗಳು ಭೂಕಂಪದಿಂದಾಗಿ ಅಥವಾ ಇನ್ನಿತರ ವಿಕೋಪಗಳಿಂದಾಗಿ ನದಿಗಳು ತಮ್ಮ ಪಾತ್ರವನ್ನ ಬದಲಾಯಿಸುವುದರಿಂದಲೂ ಕೂಡ ಪ್ರವಾಹಗಳು ಉಂಟಾಗುತ್ತವೆ. ಚಂಡಮಾರುತಗಳಿಂದ ಅಪಾರ ಪ್ರಮಾಣದ ಮಳೆ ಉಂಟಾಗತ್ತೆ. ಸೊ ಈ ತರ ಅಪಾರ ಪ್ರಮಾಣದ ಮಳೆ ಉಂಟಾಗುವುದರಿಂದ ಪ್ರವಾಹ ಪರಿಸ್ಥಿತಿ ಕಂಡು ಬರುತ್ತದೆ. ನೆಕ್ಸ್ಟ್ ಒಂದು, ಸಮುದ್ರಗಳ ಮಧ್ಯದಲ್ಲಿ ಭೂಕಂಪನಗಳು ಸಂಭವಿಸುವುದರಿಂದಲೂ ಪ್ರವಾಹಗಳು ಉಂಟಾಗುತ್ತವೆ. ಸೊ ಸಮುದ್ರಗಳ ಮಧ್ಯಭಾಗದಲ್ಲಿ ಭೂಕಂಪ ಸಂಭವಿಸುವುದರಿಂದ ಇದರಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗಬಹುದು. ಸೊ ಇವೆಲ್ಲ ಕಾರಣಗಳು ಪ್ರವಾಹ ಉಂಟಾಗೋದಕ್ಕೆ ಕಾರಣಗಳು.